ಓಕೆ. ನಮ್ಮ ಶಿವಾಜಿ ವಿದ್ಯಾಮಂದಿರ ಅಸ್ನೋಟಿ ಕಾರವಾರದಲ್ಲಿ ಸುಮಾರು 144 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಅದರಲ್ಲಿ 76 ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡ್ತಾ ಇದ್ದಾರೆ. 45 ವಿದ್ಯಾರ್ಥಿಗಳು ವಸತಿ ನಿಲಯದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದದನ್ನು ನಾನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛಿಸ್ತೇನೆ. ಸುಮಾರು 14 ವರ್ಷಗಳ ಹಿಂದೆ ವಿದ್ಯಾರ್ಥಿನಿಯರ ಶಿಕ್ಷಣಕ್ಕಾಗಿ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಶಿವಾಜಿ ವಿದ್ಯಾಮಂದಿರವು ಪ್ರೇಮಾಶ್ರಮ ಚಾರಿಟೇಬಲ್ ಟ್ರಸ್ಟ್ ಅಮ್ದಳ್ಳಿಯವರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಬಿಲ್ಡಿಂಗನ್ನು ಕಟ್ಟಿ ಅಲ್ಲಿ 24 ಮಕ್ಕಳಿಗೆ ವ್ಯಾಸಂಗವನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಉಳಿದಂಥ 21 ವಿದ್ಯಾರ್ಥಿಗಳಿಗೆ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಮನೆಯನ್ನು ನೀಡಿ ದಾನಿಗಳಿಂದ ತೆಗೆದುಕೊಂಡು ಇಲ್ಲಿ 21 ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಎಲ್ಲ ಜೋಡಾ ತಾಲೂಕಿನ ಮಕ್ಕಳು, ಹಾವೇರಿ ಜಿಲ್ಲೆಯ ವಿದ್ಯಾರ್ಥಿಗಳು, ಗದಗ ಜಿಲ್ಲೆಯ ವಿದ್ಯಾರ್ಥಿಗಳು, ಎಲ್ಲ ಬಡ ಪ್ರತಿಭಾವಂತ ಬಾಲಿಕೆಯರನ್ನು ಸ್ವಇಚ್ಛೆಯಿಂದ ಅವರೇ ಬಂದು ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಆ ವಿದ್ಯಾರ್ಥಿನಿಯರಿಗೆ ನಾವೆಲ್ಲ ಸಮವಸ್ತ್ರ ಆದಿಯಾಗಿ ಊಟ, ವಸತಿ, ಶಿಕ್ಷಣ ಅಂದರೆ ಅಕ್ಷರ, ಆಶ್ರಯ ಮತ್ತು ಅನ್ನವನ್ನು ನೀಡಿ ಇವತ್ತು ಅತ್ಯಂತ ಗುಣಾತ್ಮಕವಾದಂಥ ಶಿಕ್ಷಣವನ್ನು ನಾವು ಇಲ್ಲಿ ನೀಡ್ತಾ ಇದ್ದೇವೆ. ಇದಕ್ಕೆ ಕಾರಣನೇ ಇಲ್ಲಿ ಇದ್ದಂಥ ನನ್ನ ಮುದ್ದು ಮಕ್ಕಳು, ಬಹುಶಃ ಬಹಳ ಪ್ರತಿಭಾವಂತರು, ಪ್ರತಿಯೊಂದು ಕ್ಷೇತ್ರದಲ್ಲಿ ತಮ್ಮ ಸಾಮರ್ಥ್ಯವನ್ನು ತೋರಿಸುವಂಥ ವಿದ್ಯಾರ್ಥಿಗಳನ್ನು ಪಡೆದಿರ್ತಕ್ಕಂಥದ್ದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಆ ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಬಟ್ಟೆಗಳನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ಹೀಗೇ ನಮಗೆ ಅನೇಕ ದಾನಿಗಳು ಸಪೋರ್ಟ್ ಮಾಡ್ತಾರೆ. ಇವತ್ತು ಪವನ್ ಸಾವಂತ್ ಅಂತಕ್ಕಂಥವ್ರು OSC ಗ್ರೂಪ್ನವರು ಹೆಲ್ಪ್ ಮಾಡ್ತಾ ಇದ್ದಾರೆ, ಶಿವಾನಂದ ಶೆಟ್ಟಿಯವರು ಹೆಲ್ಪ್ ಮಾಡ್ತಾ ಇದ್ದಾರೆ, ನಾನು ನನ್ನ ಲೈನ್ಸ್ ಕ್ಲಬ್ಬಿಂದ ಹೆಲ್ಪ್ ಮಾಡ್ತಾ ಇದ್ದೀನಿ. ಹೀಗೆ ಒಟ್ಟಾರೆಯಾಗಿ ಯಾರಿಗೂ ಕೂಡ ಏನು ಕೊರತೆ ಬರದ ಹಾಗೆ ನಾವಿವತ್ತು ಶಿಕ್ಷಣವನ್ನು ನೀಡ್ತಾ ಇದ್ದೇವೆ. ಇದು ಬಹುಶಃ ನಮ್ಮ ಜೀವನದ ಒಂದು ಭಾಗ್ಯ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಬಹುಶಃ ಎಲ್ಲ ನನ್ನ ಜೋಡಾ ತಾಲೂಕಿನ ವಿದ್ಯಾರ್ಥಿಗಳಿರ್ಬೋದು, ಲಕ್ಷ್ಮೇಶ್ವರದಿಂದ ಬಂದಿದ್ದಾರೆ, ಹಾವೇರಿಯಿಂದ ಬಂದಿದ್ದಾರೆ, ಬಹುಶಃ ಜೋಡಾ, ಹೆಣಕೋಳ್, ಮತ್ತು ಗುಂದಾ, ದಾಂಡೇಲಿ, ಜಗಲ್ಪೇಟ್, ಬೆಳಗಾಂ, ಹೀಗೆ ಅನೇಕ ಡಿಫ್ರೆಂಟ್ ಪ್ಲೇಸಸ್ಗಳಿಂದ ಬಂದಂಥ ವಿದ್ಯಾರ್ಥಿನಿಯರೆಲ್ಲ ಮುದ್ದಾದಂಥ ವಿದ್ಯಾರ್ಥಿನಿಯರು. ಬಹುಶಃ ಇಂಥ ವಿದ್ಯಾರ್ಥಿನಿಯರನ್ನು ನನ್ನ ಶಾಲೆ ಪಡೆದದ್ದು ನಮ್ಮ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಅವ್ರಿಗೆ ಉತ್ತಮ ಶಿಕ್ಷಣ ನೀಡಲಿಕ್ಕೆ ನಾನಂತರೂ ಸಂಕಲ್ಪವನ್ನು ಹೊತ್ತಿದ್ದೇನೆ. ಅಷ್ಟೇ ನಾವು ಹೇಳಿರ್ತಕ್ಕಂಥ ಪಾಠಗಳನ್ನು ಮತ್ತು ಸಂಸ್ಕಾರಗಳನ್ನು, ಮೌಲ್ಯ ಶಿಕ್ಷಣವನ್ನು ಯಥಾವತ್ತಾಗಿ ಅವರು ಪಾಲಿಸ್ತಾ ಇದ್ದಾರೆ. ಬಹಳಷ್ಟು ಮುಗ್ಧತೆಯನ್ನು ಪಡೆದುಕೊಂಡಂಥ ವಿದ್ಯಾರ್ಥಿನಿಯರು ನನ್ನ ಶಾಲೆಯಲ್ಲಿ ಇರ್ತಕ್ಕಂಥದ್ದು ಬಹುಶಃ ನನಗೆ ಹೆಮ್ಮೆ. ನನ್ನ ವಿದ್ಯಾರ್ಥಿನಿಯರ ಬಗ್ಗೆ ನನಗೆ ಹೆಮ್ಮೆ ಇದೆ. ಬಹುಶಃ ನಾವೇನು ಹೇಳ್ತೇವೆ, ಶಿಕ್ಷಕರನ್ನು ಅವರ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿಸುವಂಥ ವಿದ್ಯಾರ್ಥಿಗಳನ್ನು ಪಡೆದಿದ್ದೇವೆ. ಅವರಿಗೆ ಏನೂ ಕೊರತೆ ಆಗದ ಹಾಗೆ, ಮನೆಯ ನೆನಪು ಬರದ ಹಾಗೆ ಅವರನ್ನು ನೋಡಿಕೊಳ್ಳುವಂಥ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಾನು ಮತ್ತು ನನ್ನ ಸಿಬ್ಬಂದಿಗಳ ಜೊತೆಗೂಡಿ ಇವತ್ತು ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛಿಸ್ತೇನೆ. ನಮಸ್ಕಾರ. ಮತ್ತೆ ಉಳಿದ ಅಲ್ಲೇ ಬಿಟ್ಟು ಬಂದಿರಾ? ಓಕೆ.